ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ನೀವೇನಾದರೂ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಂದರೆ BArch ಅನ್ನು ಮಾಡಬೇಕು ಅಂತ ಇದ್ದರೆ ನೀವು ಐದರ್ ನಾಟಾ ಎಕ್ಸಾಮನ್ನು ಬರೀಬೇಕಾಗ್ತದೆ ಅಥವಾ JEE ಪೇಪರ್ 2 ಎಕ್ಸಾಮನ್ನು ಬರೀಬೇಕಾಗ್ತದೆ. ಸೊ ಈ ಸಾರಿ ಗೋಲ್ಡನ್ ಚಾನ್ಸ್ ಅನ್ನೋ ಹಾಗೆ ನಾಟಾದವರು ಅಂದರೆ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ದವರು ಸೊ 3ನೇ ಎಕ್ಸಾಮನ್ನು ಕರೀತಾ ಇದ್ದಾರೆ. ಅಂದರೆ ಆಲ್ರೆಡಿ 2 ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಅವು 2 ಎಕ್ಸಾಮಲ್ಲಿ ನಿಮಗೇನಾದರೂ ಕುತ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ಸೊ ನೀವು 3rd ಎಕ್ಸಾಮನ್ನು ಕುತ್ಕೊಳ್ಬೋದು. ರಿಮೆಂಬರ್, ನೀವೇನಾದರೂ ಹಿಂದೆ ನಡೆದಿರುವಂಥ 2 ಎಕ್ಸಾಮ್ಗಳಲ್ಲಿ 1 ಎಕ್ಸಾಮನ್ನು ಕುತ್ಕೊಂಡ್ರೂ ಕೂಡ ಈ ಎಕ್ಸಾಮನ್ನು ನೀವು ಕುತ್ಕೊಳ್ಬೋದು. ಸೊ ಬೆಸ್ಟ್ ಆಫ್ 2 ದೇ ವಿಲ್ ಸೆಲೆಕ್ಟ್. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಸೊ ನೀವು ಆರ್ಕಿಟೆಕ್ಚರ್ ಮಾಡಬೇಕು ಅಂದರೆ ನಾಟಾ ಎಕ್ಸಾಮ್ ಕಂಪಲ್ಸರಿ ಆಗಿರ್ತದೆ, ಐದರ್ JEE ಪೇಪರ್ 2 ಕಂಪಲ್ಸರಿ ಆಗಿರ್ತದೆ. ನೀವು JEE ಪೇಪರ್ 2 ಬರೆದಿಲ್ಲ ಅಂದರೆ ನಾಟವನ್ನು ಬರೀಬೋದು. 3ನೇ ಎಕ್ಸಾಮನ್ನು ನಾಟಾದವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ನಾಟಾ ಎಕ್ಸಾಮನ್ನು ಬರೆಯೋರು ಮಾತ್ರ ಈ ವಿಡಿಯೋವನ್ನು ನೋಡಿ, ಉಳಿದವರು ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಬಿ ಪ್ರಿಪೇರ್ ಫಾರ್ ನೀಟ್ ಆ್ಯಂಡ್ JEE ಆರ್ KCET ಎಕ್ಸಾಮ್. ಓಕೆ, ಸೊ ನೀವು ಗೂಗಲ್ದಲ್ಲಿ ನಾಟಾ ಅಂತ ಟೈಪ್ ಮಾಡಿದ ಮೇಲೆ, ರಿಮೆಂಬರ್, ಇಂಡಿಯಾದಲ್ಲಿ ನೀವು ಎಲ್ಲೇ ಆರ್ಕಿಟೆಕ್ಚರ್ ಮಾಡಬೇಕು ಅಂತ ಅಂದರು ಇಡೀ ಇಂಡಿಯಾದಲ್ಲಿ ನಾಟಾ ಎಕ್ಸಾಮ್ ಅಥವಾ JEE ಪೇಪರ್ 2 ಅನ್ನು ನೀವು ಕ್ವಾಲಿಫೈ ಆಗಿರಲೇಬೇಕು. ಇಲ್ಲ ಅಂದರೆ ನಿಮಗೆ ಅಡ್ಮಿಷನನ್ನು ಕೊಡೋದಿಲ್ಲ, ಗೊತ್ತಿರಲಿ. ಓಕೆ, ನಾಟಾ ಅಂತ ಟೈಪ್ ಮಾಡಿದ ಮೇಲೆ ಕೆಳಗಡೆ ಇಲ್ಲಿ ನೋಡ್ಬೋದು. ಸೊ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂತ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪಬ್ಲಿಕ್ ನೋಟಿಸನ್ನು ಇಲ್ಲಿ ರಿಲೀಸ್ ಮಾಡಿದ್ರು. ಸೊ ಇಲ್ಲಿ ನೋಡ್ಬೋದು ನೀವು ನಾಟಾ 2021 ರಿಜಿಸ್ಟ್ರೇಷನ್ ಅಂತ ಫಾರ್ಮ್ ಕಾಣಿಸ್ತದೆ. ಸೊ ಇಲ್ಲಿ ನೋಡ್ಬೋದು ರಿವೈಸ್ಡ್ ಬ್ರೋಷರ್ ಅಂತ ಕಾಣಿಸ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮಗೆ ಈ ರೀತಿ ಒಂದು ಬ್ರೋಷರ್ ಓಪನ್ ಆಗ್ತದೆ. ಸೊ ಈ ರೀತಿ ಒಂದು ಬ್ರೋಷರ್ ಓಪನ್ ಆಗ್ತದೆ. ಇದರ ಮೇಲೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಅನ್ನು ಇದರಲ್ಲಿ ಕೊಟ್ಟಿರ್ತಾರೆ. ರಿಮೆಂಬರ್, ಸೊ ನಾಟಾ ಎಕ್ಸಾಮ್ ಅನ್ನು ಕೂಡ NTA ಕಂಡಕ್ಟ್ ಮಾಡ್ತಾರೆ. ಇದರ ಸಿಲೆಬಸ್ ಏನಿರ್ತದೆ, ಎಕ್ಸಾಮ್ ಪ್ಯಾಟರ್ನ್ ಏನಿರ್ತದೆ, ಎಲ್ಲದರ ಬಗ್ಗೆನೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಫಸ್ಟ್ ಡೇಟ್ಸ್ ಅನ್ನು ನೋಡ್ಕೊಳ್ಳಿ. ಸೊ ಡೇಟ್ಸ್ ಅನ್ನು ನೋಡ್ಕೊಳ್ಳಿ. ಅವೈಲೇಬಿಲಿಟಿ ಆಫ್ ಇನ್ಫಾರ್ಮೇಷನ್ ಇನ್ ದ ಪಬ್ಲಿಕ್ ಡೊಮೇನ್ 26. ಸ್ಟಾರ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ 26th ಜುಲೈ ಇದೆ, ಗೊತ್ತಿರಲಿ. ಆ್ಯಂಡ್ ಎಂಡ್ ಆಫ್ ರಿಜಿಸ್ಟ್ರೇಷನ್ 22nd ಆಗಸ್ಟ್ ಇದೆ. ಆ್ಯಂಡ್ ಫೀ ಪೇಮೆಂಟ್ ಟಿಲ್ 22nd ಆಗಸ್ಟ್ ಇದೆ. ಕನ್ಫರ್ಮೇಷನ್ ಪೇಜ್ ಪ್ರಿಂಟಿಂಗ್ ಅವೈಲೇಬಲ್ ಟಿಲ್ 22nd ಆಗಸ್ಟ್ ಇರ್ತದೆ. ಕ್ಯಾಂಡಿಡೇಟ್ಸ್ ಕರೆಕ್ಷನ್ ವಿಂಡೋ 16th ಆಗಸ್ಟಿಂದ 22nd ಆಗಸ್ಟ್ ಇರ್ತದೆ. ಪಬ್ಲಿಕೇಶನ್ ಆಫ್ ಡೌನ್ಲೋಡೇಬಲ್ ಅಡ್ಮಿಟ್ ಕಾರ್ಡ್ 29th ಆಗಸ್ಟ್ ಇರ್ತದೆ. ಡೇಟ್ ಆ್ಯಂಡ್ ಟೈಮ್ ಆಫ್ ದ ಎಕ್ಸಾಮಿನೇಷನ್ ಈಸ್ 3rd September 2021 ಆ್ಯಂಡ್ ಪಬ್ಲಿಕೇಶನ್ ಆಫ್ ದ ರಿಸಲ್ಟ್ ಈಸ್ 8th September 2021, ಗೊತ್ತಿರಲಿ. ಓಕೆ, ಸೊ ಇದು ಶೆಡ್ಯೂಲ್ ಮತ್ತು ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗುವಂಥ ಡೇಟ್. ಏನು ಮಾಡಬೇಕು ಅಂತಂದರೆ, ಇಲ್ಲಿ ಆರ್ಕಿಟೆಕ್ಚರ್ ಏನು ವೆಬ್ಸೈಟಿಗೆ ಹೋಗ್ತೀರಿ ನೀವು, nata.in ಅಂಥೇಳಿ, ಅಲ್ಲಿ ಈ ನಾಟಾ 2021 ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬಹಳ ಸಿಂಪಲ್ ಪ್ರೊಸೀಜರ್ ಇರ್ತದೆ. ನಿಮಗೆ ಆಲ್ರೆಡಿ ನೀವು ನೀಟ್ ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಿರ್ತೀರಿ, ಸೊ KCET ಅನ್ನು ಫಿಲ್ ಮಾಡಿರ್ತೀರಿ. ನಿಮಗೆ ಈಗ ಹೋಗ್ತಾ ಹೋಗ್ತಾ ಈ ಆನ್ಲೈನ್ ಫಾರ್ಮನ್ನು ಫಿಲ್ ಮಾಡೋದು ಈಸಿ ಆಗಿಬಿಡ್ತದೆ, ಯಾಕಂದರೆ ಯು ಯೂಸ್ ಟು ಇಟ್. ಓಕೆ, ಇದರಲ್ಲಿ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಸಿಲಿ ಯು ಕ್ಯಾನ್ ಫಿಲ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ಏನಂತಂದರೆ, ಈ ಎಕ್ಸಾಮ್ ಪ್ಯಾಟರ್ನ್ ಹೇಗಿರ್ತದೆ, ಸಿಲೆಬಸ್ ಏನು, ಇವೆಲ್ಲದಕ್ಕೂ ಕೂಡ ಒಂದು ಯು ಕ್ಯಾನ್ ಸೇ FAQs ಅಂತ ಇದೆ, ಫ್ರೀಕ್ವೆಂಟ್ ಆಸ್ಕ್ಡ್ ಕ್ವಶನ್ ಅಂತ ಇದೆ. ನಾಟಾ ವೆಬ್ಸೈಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ FAQ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, ಹೂ ಕ್ಯಾನ್ ಅಪ್ಲೈ ಫಾರ್ ಅಪಿಯರ್ ಫಾರ್ ನಾಟಾ 2021. ಸೊ ಯು ಆರ್ ಪ್ರೆಸೆಂಟ್ ಇನ್ 10+2 ಎಕ್ಸಾಮಿನೇಷನ್. ನೀವೇನಾದರೂ ಕಂಪ್ಲೀಟ್ ಮಾಡಿದರೆ ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರು ರಿಲೇಷನ್ಸಲ್ಲಿ ಅಥವಾ ಫ್ರೆಂಡ್ಸಲ್ಲಿ ಯಾರು ಇದ್ರೆ ಹೇಳಿ, 10+3 ಡಿಪ್ಲೊಮಾ ಮುಗಿದ ಮೇಲೆ ವಿತ್ ಮ್ಯಾಥಮೆಟಿಕ್ಸ್ ಆಸ್ ಅ ಒನ್ ಆಫ್ ದ ಸಬ್ಜೆಕ್ಟ್, ಸೊ ಅವರು ನಾಟಾವನ್ನು ಅಪ್ಲೈ ಮಾಡಬಹುದು. ಸೊ ವಾಟ್ ಆರ್ ದ ಎಲಿಜಿಬಲ್ ಕ್ರೈಟೀರಿಯಾ? ಹಾಗಾದರೆ ಎಲಿಜಿಬಲ್ ಕ್ರೈಟೀರಿಯಾ ಏನು ಅಂತಂದರೆ, ನಿಮ್ಮದು 50% ಅಗ್ರಿಗೇಟ್ ಮಾರ್ಕ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇರಬೇಕು. ಸೊ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆಫ್ ದ 10+2 ಎಕ್ಸಾಮಿನೇಷನ್ ಇರಬೇಕು. ಸೊ ಅದು ಆಟೋಮೆಟಿಕಲ್ ನಿಮಗೆ ಈ ವರ್ಷ ಅಂತೂ ಬಂದೇ ಬಿಡ್ತದೆ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಆಲ್ರೆಡಿ ನೀವು ಬಹಳಷ್ಟು ಮಂದಿ 600 out of 600 ಕೂಡ ತೊಗೊಂಡ್ಬಿಟ್ಟಿದ್ದೀರಿ. ಓಕೆ, ನಾವು ಇಲ್ಲಿ ಸಿ, ಡಸ್ ಕ್ವಾಲಿಫೈಯಿಂಗ್ ಇನ್ ನಾಟಾ 2021 ಗ್ಯಾರಂಟಿ ದ ರೈಟ್ ಟು ಅಡ್ಮಿಷನ್? ನೋ, nobody will guarantee that. It is depending on your ranking.
ಓಕೆ, ಹೌ ಮೆನಿ ಟೆಸ್ಟ್ ಕ್ಯಾನ್ ಒನ್ ಕ್ಯಾಂಡಿಡೇಟ್ ಕ್ಯಾನ್ ಟೇಕ್? ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ ಕ್ಯಾನ್ ಟೇಕ್ ಮ್ಯಾಕ್ಸಿಮಮ್ ಆಫ್ 2 ಟೆಸ್ಟ್. ರಿಮೆಂಬರ್, 2 ಟೆಸ್ಟ್. ಆಲ್ರೆಡಿ 2 ಟೆಸ್ಟ್ ಆಗಿದೆ. ನೀವೇನಾದರೂ 2 ಟೆಸ್ಟ್ ಅಟೆಂಡ್ ಮಾಡಿದ್ರೆ 3ನೇ ಟೆಸ್ಟ್ ಅಟೆಂಡ್ ಮಾಡೋದ್ರಲ್ಲಿ ಉಪಯೋಗ ಇಲ್ಲ, ಯೂಸ್ ಇಲ್ಲ, ಅಟೆಂಡ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ 1 ಟೆಸ್ಟ್ ಅಟೆಂಡ್ ಮಾಡಿದ್ರಿ, ಇನ್ನೊಂದು ಟೆಸ್ಟ್ ಈಗ ಅಟೆಂಪ್ಟ್ ಮಾಡಬಹುದು. ಇಲ್ಲ, ಯಾವುದು ಅಟೆಂಡೇ ಇಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ, ಬಟ್ ಆರ್ಕಿಟೆಕ್ಚರ್ ಮಾಡಬೇಕಂತ ಇದೆ ಮನಸ್ಸಲ್ಲಿ ಅಂತಂದ್ರೆ, ಸೊ ನೀವು 3rd ಟೆಸ್ಟ್ ಅನ್ನು ಅಟೆಂಪ್ಟ್ ಮಾಡಬಹುದು. ಸೊ ಇದು ಕೂಡ ಗೊತ್ತಿರಲಿ. ವಾಟ್ ಆರ್ ದ ಫೀಸ್ ಏನಂತಂದ್ರೆ 2,000 ರೂಪಾಯಿ ಇರ್ತದೆ, ಗೊತ್ತಿರಲಿ. 2,000 ರೂಪಾಯಿ ಇರ್ತದೆ. ಇದರಲ್ಲಿ ಯಾವುದೇ ರೀತಿ ಕಾಸ್ಟ್ ಆಗಲಿ ಯಾವುದಕ್ಕೂ ಇಲ್ಲಿ ಸಂಬಂಧ ಇಲ್ಲ. 2,000 ರೂಪೀಸ್ ಅಪ್ಲಿಕೇಶನ್ ಫೀಯನ್ನು ನೀವು ಪೇ ಮಾಡಬೇಕಾಗ್ತದೆ. ಓಕೆ, ಸೊ ಇಲ್ಲಿ ವಾಟ್ ಆರ್ ದ ಟೆಸ್ಟ್ ಟೈಮಿಂಗ್ ನೋಡಿ. ಟೆಸ್ಟ್ ಟೈಮಿಂಗ್ ಹೇಗಿರ್ತದ ಅಂತಂದ್ರೆ ಸೆಷನ್ 1 10 to 1 ಇರ್ತದೆ. ಸೆಷನ್ 2 ಇಫ್ ರಿಕ್ವೈರ್ಡ್ ಅಂತ ಯಾಕಿದೆ ಅಂತಂದ್ರೆ, ಏನಾದರೂ ನಂಬರ್ ಆಫ್ ಸ್ಟೂಡೆಂಟ್ ಸ್ಟ್ರೆಂತ್ ಜಾಸ್ತಿ ಆಯಿತು ಅಂತಂದ್ರೆ ದೇ ವಿಲ್ ಗೋ ಫಾರ್ ಸೆಷನ್ 2. ಇಲ್ಲ ಅಂತಂದ್ರೆ ನಿಮಗೆ 180 ಮಿನಿಟ್ಸ್ ಅಂದ್ರೆ 3 hours ಡ್ಯೂರೇಷನ್ ಇರ್ತದೆ, 10 to 1 PM. ಸೊ ಈಸ್ ನಾಟ್ ಅ ಆನ್ಲೈನ್ ಎಕ್ಸಾಮಿನೇಷನ್? ಎಸ್. 2021 ಏನಿದೆ, ಇನ್ನೊಂದು ಪಾಯಿಂಟ್ ಗೊತ್ತಿರಲಿ. ನಾಟಾ 2020 ಇರಲಿ 19 ಇರಲಿ, ಸೊ ನಿಮಗೆ ಒಂದಷ್ಟು ಡ್ರಾಯಿಂಗ್ಗಳನ್ನು ಕೇಳ್ತಿದ್ರು. ಸೊ ಒಂದಷ್ಟು ಡ್ರಾಯಿಂಗ್ಸ್ಗಳನ್ನು ಕೇಳ್ತಿದ್ರು. ಇಲ್ಲ ಅಂತಂದ್ರೆ ಸೊ ನಿಮಗೆ ರೈಟಿಂಗ್ ಅಲ್ಲಿ ನೀವು ಬರಿಬೇಕಿತ್ತು. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ನಾಟಾ 2019 ಕ್ವಶನ್ ಪೇಪರ್ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ. ಸೊ ಕ್ವಶನ್ ಪೇಪರ್ ನೋಡಿ ಈ ರೀತಿ ಇರ್ತದೆ. ಈ ಲಾಸ್ಟ್ಗೆ ನೀವು ನೋಡ್ಬೋದು ಇಲ್ಲಿ ಕೊನೆಯಲ್ಲಿ ನಿಮಗೆ ಈ ರೀತಿ ಡ್ರಾಯಿಂಗ್ ಅನ್ನ ಕೇಳ್ತಿದ್ರು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಸೊ ಡ್ರಾ ಕಂಪೋಸಿಷನ್ ವಿತ್ 5 ಜಾಮೆಟ್ರಿಕಲ್ ಶೇಪ್ಸ್ ಸಚ್ ಆಸ್ ಸರ್ಕಲ್, ಟ್ರಯಾಂಗಲ್, ಸ್ಕ್ವೇರ್ ಈ ರೀತಿ ಕೇಳ್ತಿದ್ರು. ಆರ್ ಇಟ್ ಈಸ್ ರೇನಿಂಗ್ ಅಂಡ್ ಯು ಆರ್ ಲುಕಿಂಗ್ ಔಟ್ ದ ವಿಂಡೋ ಫ್ರಮ್ ಯುವರ್ ಲಿವಿಂಗ್ ರೂಮ್, ಈ ರೀತಿ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಿದ್ರು. ಬಟ್ ಈ ವರ್ಷದ ಕ್ವಶನ್ ಪೇಪರ್ ಏನಿದೆ, ಇದರಲ್ಲಿ ಕಂಪ್ಲೀಟ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ನೀವು ಏನೂ ಬರೆಯುವಂತ ಅವಶ್ಯಕತೆನೇ ಇಲ್ಲ. ನಾಟಾ 2021 is completely computer based test, ಗೊತ್ತಿರಲಿ. there are total marks of 200 marks will be there, ಗೊತ್ತಿರಲಿ. 125 questions ಇರ್ತದೆ ನಿಮಗೆ. 125 questions ಇರ್ತದೆ. you have to attempt in 180 minutes. ಸೊ 180 ಮಿನಿಟ್ಸ್ ಅಲ್ಲಿ ನೀವು ಅಟೆಂಪ್ಟ್ ಮಾಡಬೇಕಾಗ್ತದೆ, ಗೊತ್ತಿರಲಿ. ಹಾಗಾದ್ರೆ ಕ್ವಶನ್ಸ್ ಹೇಗಿರ್ತದೆ? ಮಲ್ಟಿಪಲ್ ಚಾಯ್ಸ್ ಇರ್ಬೋದು, ಮಲ್ಟಿಪಲ್ ಸೆಲೆಕ್ಟ್ ಟೈಪ್ ಇರ್ಬೋದು, ಪ್ರಿಫರೆನ್ಷಿಯಲ್ ಚಾಯ್ಸ್ ಟೈಪ್ ಇರ್ಬೋದು, ನ್ಯೂಮರಿಕಲ್ ಆನ್ಸರ್ ಟೈಪ್ ಇರ್ಬೋದು. ಸೊ ಇವೆಲ್ಲ ಬೇರೆ ಬೇರೆ ಟೈಪ್ ಇರ್ತದೆ. ಸೊ ನಿಮಗೆ ಮಾಡೆಲ್ ಪೇಪರ್ಸ್ ಬೇಕಾದ್ರೆ ನಿಮಗೆ ಯಾವುದಾದ್ರೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತದೆ. ಅಂಟಿಲ್ ವೆನ್ ದ ರಿಜಿಸ್ಟ್ರೇಷನ್ ಓಪನ್ ಅಂತಂದ್ರೆ ರಿಜಿಸ್ಟ್ರೇಷನ್ ಅವ್ರದ್ದು ಲಾಸ್ಟ್ ಡೇಟ್ ಏನಿದೆ ಅಲ್ಲಿ ತನಕ ಓಪನ್ ಇರ್ತದೆ. ಸೊ ವೇರ್ ಐ ಕ್ಯಾನ್ ಟೇಕ್ ದ ಟೆಸ್ಟ್ ಅಂತ ಇದೆ. ಇದರಲ್ಲಿ ನಿಮಗೆ ಟೆಸ್ಟ್ ಸೆಂಟರ್ಗಳನ್ನ ಅಲಾಟ್ ಮಾಡಿರ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದಷ್ಟು ಟೆಸ್ಟ್ ಸೆಂಟರ್ಗಳಿವೆ. ಅದು ನಿಮ್ಮ ಬ್ರೋಷರ್ ಅಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ, ಅದನ್ನು ಕರೆಕ್ಟ್ ಆಗಿ ಓದ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ವಾಟ್ ಶುಡ್ ಐ ಕ್ಯಾರಿ ಟು ದ ಎಕ್ಸಾಮ್ ಹಾಲ್, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಯಾಕಂದ್ರೆ ಲಾಸ್ಟ್ ಇಯರ್ ಏನಿತ್ತು ರೂಲ್ಸ್ ಅಂತ ಅಂದ್ರೆ, ಯು ಹ್ಯಾವ್ ಟು ಗೋ ವಿತ್ ಯುವರ್ ಡ್ರಾಯಿಂಗ್ ಮಟೀರಿಯಲ್ಸ್. ಅದನ್ನು ನೀವು ಡ್ರಾ ಮಾಡಬೇಕಾಗಿರೋದ್ರಿಂದ ಪೆನ್ಸಿಲ್ ಇರ್ಬೋದು ಅಥವಾ ಕಲರ್ ಪೆನ್ಸಿಲ್ಸ್ ಇರ್ಬೋದು, ಅದನ್ನು ನೀವು ಒಯ್ಯಬೇಕಿತ್ತು. ಬಟ್ ಈ ವರ್ಷ ರಿಮೆಂಬರ್ ಇದು ಕಂಪ್ಲೀಟ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದ್ರಿಂದ ನೀವು ಒಯ್ಯಬೇಕಾಗಿರೋದು ಇಷ್ಟೇ: ಡೌನ್ಲೋಡಿಂಗ್ ಅಡ್ಮಿಟ್ ಕಾರ್ಡ್ ಒಂದು, ಒರಿಜಿನಲ್ ಪ್ರೂಫ್ ಆಫ್ ಐಡೆಂಟಿಟಿ ಒಂದು, ಪೆನ್, ಪೆನ್ಸಿಲ್ ಆರ್ ಇರೇಸರ್ ಫಾರ್ ರಫ್ ವರ್ಕಿಂಗ್. ಇಷ್ಟೇ ನೀವು ಒಯ್ಯಬೇಕಾಗಿರೋದು. ಈ ವರ್ಷ ಯಾವುದೇ ರೀತಿಯ ರೈಟಿಂಗ್ ಟೆಸ್ಟ್ ಇಲ್ಲ, ನಿಮಗೆ ಡ್ರಾಯಿಂಗ್ ಟೆಸ್ಟ್ ಇಲ್ಲ ನಾಟಾದಲ್ಲಿ, ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ವಾಟ್ ಶುಡ್ ಐ ರಿಪೋರ್ಟ್ ಟು ಸೆಂಟರ್. ಇಲ್ಲಿ ರಿಪೋರ್ಟ್ ಟು ಸೆಂಟರ್ ಇವೆಲ್ಲ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಇರ್ತದೆ, ನೀವೇನು ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಸೊ ನಮಗೆ ಏನು ಬೇಕು, ವಾಟ್ ಶುಡ್ ಅಪ್ಲೋಡ್ ಇನ್ ದ ಆನ್ಲೈನ್ ರಿಜಿಸ್ಟ್ರೇಷನ್, ಅಂದ್ರೆ ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಏನೇನು ಅಪ್ಲೋಡ್ ಮಾಡಬೇಕು? ಬಹಳ ಸಿಂಪಲ್ ಇದೆ ನೋಡಿ. ನಿಮ್ಮ ಹತ್ರ 3 ಇರಬೇಕು. ಒಂದು, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇನ್ ಕಲರ್ ಇರಬೇಕು. ಸೊ ಅದನ್ನು ಆಲ್ರೆಡಿ ನೀವು ನೀಟಿಗಾಗಲಿ KCT ಆಗಲಿ ತಗೊಂಡಿರ್ತೀರಿ. ಓನ್ ಸಿಗ್ನೇಚರ್ ಡಾಕ್ಯುಮೆಂಟ್ ಶುಡ್ ಬಿ ಇನ್ ದ JPG ಆರ್ JPEG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಐಡೆಂಟಿಫಿಕೇಶನ್ ಪ್ರೂಫ್ ಇರಬೇಕು. ವೆರಿ ಸಿಂಪಲ್. ಯಾವುದೇ ಮಾರ್ಕ್ಸ್ ಕಾರ್ಡ್ ಅನ್ನಾಗಲಿ ಯಾವುದನ್ನು ಕೂಡ ನೀವು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ಗೊತ್ತಿರಲಿ. ಎಸ್ ನೋಡಿ, ಇಲ್ಲಿ ಇಫ್ ದ ಕ್ಯಾಂಡಿಡೇಟ್ ಅಪಿಯರ್ಸ್ ಫಾರ್ ಬೋತ್ ಟೆಸ್ಟ್ ಅಂತ ಇದೆ. ಬೋತ್ ಅಂತಂದ್ರೆ ಈಗ 3ನೇ ಟೆಸ್ಟ್ ನೀವು ಅಪಿಯರ್ ಆದ್ರಿ ಅಂತ ತಿಳ್ಕೊಳ್ಳಿ. ಅಂದ್ರೆ ಯಾವ್ದಾದ್ರು ಒಂದನ್ನು ಅಪಿಯರ್ ಮಾಡಿದ್ರೆ ಮತ್ತೆ 3ನೇದು ಅಪೇಂಡ್ ಮಾಡಿದ್ರಿ ಅಂತಂದ್ರೆ ಬೆಸ್ಟ್ ಆಫ್ ದ 2 ಟೆಸ್ಟ್ ಸ್ಕೋರ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಸ್ಕೋರ್ ಜನರೇಷನ್. ಇದು ಬಹಳ ಇಂಪಾರ್ಟೆಂಟ್ ನೋಡಿ. ವಾಟ್ ಈಸ್ ದ ಸಿಲೆಬಸ್ ಫಾರ್ ದ ನಾಟಾ ಟೆಸ್ಟ್ ನೋಡಿ. ಅನ್ಲೈಕ್ ದ ಅದರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ನಾಟಾ ಈಸ್ ಅನ್ ಆಪ್ಟಿಟ್ಯೂಡ್ ಟೆಸ್ಟ್. ಆಪ್ಟಿಟ್ಯೂಡ್ ಟೆಸ್ಟ್ ಅಂತಂದ್ರೆ ನಿಮ್ಮ ಒಂದು ಆಪ್ಟಿಟ್ಯೂಡ್ ಲೆವೆಲ್ ಅನ್ನು ನಿಮ್ಮ ಥಿಂಕಿಂಗ್ ಲೆವೆಲ್ ಅನ್ನು ಇದು ಟ್ರೈ ಮಾಡ್ತದೆ, ಅಂದ್ರೆ ಚೆಕ್ ಮಾಡ್ತದೆ. ರಿಮೆಂಬರ್, ಕ್ಯಾಂಡಿಡೇಟ್ಸ್ ಇನ್ನೇಟ್ ಎಬಿಲಿಟಿ ಥ್ರೂ ವೆರೈಟಿ ಆಫ್ ಟೆಸ್ಟಿಂಗ್ ಫಾರ್ಮ್ಯಾಟ್ಸ್ ಅಂಡ್ ಕೆನಾಟ್ ಬಿ ಟಾಟ್, ಲರ್ನ್ ಅಂಡ್ ಇಂಡ್ಯೂಸ್ಡ್. ಹೆನ್ಸ್ there can be no fixed syllabus or pattern. Aptitude can be measured through various testing formats or techniques. Aptitude will be tested for the chosen field of study, which in case of architecture. ಸೊ ನಿಮ್ಗೆ ಆರ್ಕಿಟೆಕ್ಚರ್ ನೀವು ಆಗಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ಏನಕ್ಕೆ ಇದಕ್ಕೂ ಕೂಡ ಬುಕ್ ಸಿಗ್ತದೆ ನಿಮಗೆ ಆನ್ಲೈನಲ್ಲಿ.
ಅದಕ್ಕೆ ತಕ್ಕಂಗೆ ಒಂದಷ್ಟು ಕ್ವಶನ್ಸ್ಗಳಿರ್ಬೋದು. ಯಾವ ರೀತಿ ಕ್ವಶನ್ಸ್ಗಳಿರ್ಬೋದು ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ. ಸೊ ಈ ರೀತಿ ಕೊಟ್ಬಿಟ್ಟು ಕೇಳ್ಬೋದು, ಐಡೆಂಟಿಫೈ ಕರೆಕ್ಟ್ ಟಾಪ್ ವ್ಯೂ ಆಫ್ ದ ಗಿವನ್ 3D ಆಬ್ಜೆಕ್ಟ್ ಅಂತ ಕೇಳ್ಬೋದು, ಅಥವಾ ಈ ರೀತಿ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ಬೋದು. ಇವೆಲ್ಲ ಆರ್ಕಿಟೆಕ್ಚರ್ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್. ನೋಡಿ ಇಲ್ಲಿ ಡೆವಲಪ್ಮೆಂಟ್ ಆಫ್ ಲ್ಯಾಟರಲ್ ಸರ್ಫೇಸ್ ಆಫ್ ಅ ಪೆಂಟಾಗೋನಲ್ ಪಿರಾಮಿಡ್ ಅಂತ ಕೇಳ್ಬೋದು. ಈ ರೀತಿ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಸೊ ರಿಮೆಂಬರ್ ದಟ್. ಸೊ ಈ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಇರ್ತದೆ. ಸೊ ಅದಾದ್ಮೇಲೆ ನೋಡಿ, ವಾಟ್ ಬುಕ್ಸ್ ಅಂಡ್ ರೆಫರೆನ್ಸ್ ಮಟೀರಿಯಲ್ ಕ್ಯಾನ್ ಐ ಅಕ್ಸೆಪ್ಟ್ ಅಂತ ಇದೆ, ಹೌದಾ. ಆಸ್ ದ ಅಪ್ಟಿಟ್ಯೂಡ್ ಟೆಸ್ಟ್ ಅಸೆಸಸ್ ದ ಕ್ಯಾಂಡಿಡೇಟ್ಸ್ ಇನ್ನೇಟ್ ಎಬಿಲಿಟಿ, ದೆರ್ ಇಸ್ ನೋ ಪರ್ಟಿಕ್ಯುಲರ್ ಬುಕ್ ವಿಚ್ ಈಸ್ ರೆಫರೆನ್ಸ್ ಬುಕ್ ಪ್ರೆಸೆಂಟ್. ರಿಮೆಂಬರ್, ಅದರ್ ಪಬ್ಲಿಷ್ಡ್ ಮಟೀರಿಯಲ್ ಇನ್ ದ ನೇಮ್ ಆಫ್ ನಾಟಾ. ಓಕೆ, ಇಟ್ ಕೆನಾಟ್ ಬಿ ಎಂಟೈರ್ಲಿ ಲರ್ನ್ಡ್ ಬೈ ರೆಫರಿಂಗ್ ಬುಕ್ಸ್ ಅಂತ ಇದೆ ನೋಡಿ ಇಲ್ಲಿ. ಸೊ ಇದು ನೀವು ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ಗೊತ್ತಾಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಅವರು ಅಷ್ಟೇ. ಕ್ಯಾನ್ ದ ಕ್ಯಾಂಡಿಡೇಟ್ಸ್ ಲೀವ್ ದ ಎಕ್ಸಾಮ್, ಇದಂತೂ ಆಗೋದಿಲ್ಲ. ಸೊ ಕ್ಯಾನ್ ಐ ಚೂಸ್ ದ ಒನ್ ಸಿಟಿ ಫಾರ್ ದ ಟೆಸ್ಟ್ ಅಂತ ಇದೆ, ಅನದರ್ ಸಿಟಿ ಫಾರ್ ಸೆಕೆಂಡ್ ಟೆಸ್ಟ್, ದಿಸ್ ಯು ಕ್ಯಾನ್ ಡೂ. ಇಲ್ಲಿ ನೋಡಿ ಉಳಿದಂತ ನೋಡ್ಕೋತಾ ಹೋಗಿ. ಸಿಲೆಬಸ್ ನೋಡಿ ಇಲ್ಲಿ, ವಿಲ್ ಡ್ರಾಯಿಂಗ್ ಟೆಸ್ಟ್ ಬಿ ಕಂಡಕ್ಟೆಡ್ ಇನ್ ನಾಟಾ 2021. ನೋಡಿ ಇಲ್ಲಿ, ಈಸ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಇನ್ಕ್ಲೂಡೆಡ್ ಇನ್ ದ ಎಕ್ಸಾಮಿನೇಷನ್ ಅಂತ ಇದೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೋ, ಡ್ರೈವಿಂಗ್ ಟೆಸ್ಟ್ ಡಸ್ ನಾಟ್ ಫಾರ್ಮ್ ಕಂಪೋನೆಂಟ್ ಇನ್ ನಾಟಾ 2021. ಲಾಸ್ಟ್ ಇಯರ್ ಇತ್ತು, ಈ ವರ್ಷ ಇಲ್ಲ. Knowledge gained in the required subjects of study such as mathematics, physics, geometry over the years of schooling as well as in the areas of logical learnings. Remember, general aptitude will be tested as relevant. ಇದರಲ್ಲಿ ಜನರಲಿ ಕೆಮಿಸ್ಟ್ರಿ ಒಂದು ಕ್ವಶನ್ಸ್ ಇರೋದಿಲ್ಲ ನಿಮಗೆ, ಫಿಸಿಕ್ಸ್ ಒಂದಷ್ಟು ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಜಾಮೆಟ್ರಿ ಇರ್ತದೆ ನಿಮಗೆ. ಅಂದರೆ ಯಾವುದಂತ ಹೇಳ್ತಾ ಇದ್ದಾರೆ, ಓವರ್ ದ ಇಯರ್ಸ್ ಆಫ್ ಸ್ಕೂಲಿಂಗ್, ಬಹಳಷ್ಟು ದಿವಸ ಇಷ್ಟು ವರ್ಷ ಏನು ನೀವು ಸ್ಕೂಲ್ದಲ್ಲಿ ಕಲ್ತಿದ್ದೀರಿ ಇವನ್ನೆಲ್ಲ ಸೇರಿ ಒಂದಷ್ಟು ಕ್ವಶನ್ಸ್ಗಳು ಇರ್ತದೆ. ಸೊ ವಾಟ್ ಇಸ್ ಸಿಲೆಬಸ್ ಫಾರ್ ಮ್ಯಾಥಮೆಟಿಕ್ಸ್ ಅಂಡ್ ಫಿಸಿಕ್ಸ್ ಅಂತ ಇದೆ, ಈಸ್ ಕೆಮಿಸ್ಟ್ರಿ ಇನ್ಕ್ಲೂಡೆಡ್ ಅಂತ ಇದೆ. ನೋಡಿ ಇಲ್ಲಿ, ಮ್ಯಾನಿ ನಾಲೆಜ್ ಗೇನ್ಡ್ ಇನ್ ದ ರಿಕ್ವೈರ್ಡ್ ಸಬ್ಜೆಕ್ಟ್ಸ್ ಆಫ್ ಸ್ಟಡಿ ಸಚ್ ಆಸ್ ಮ್ಯಾಥಮೆಟಿಕ್ಸ್, ಜಾಮೆಟ್ರಿ ಅಂಡ್ ಫಿಸಿಕ್ಸ್ ಓವರ್ ದ ಇಯರ್ಸ್ ಆಫ್ ಸ್ಕೂಲಿಂಗ್ ಈಸ್ ಇನಫ್. ಕೆಮಿಸ್ಟ್ರಿ ಇಲ್ಲಿ ಇರೋದಿಲ್ಲ. ವಾಟ್ ಶುಡ್ ಬಿ ದ ಪ್ಯಾಟರ್ನ್ ಅಂತ ಇದೆ ನೋಡಿ ಇಲ್ಲಿ, ಪಾರ್ಟ್ ಎ ಪಾರ್ಟ್ ಬಿ ಇನ್ ದ ಟೆಸ್ಟ್ ಅಂತ ಇದೆ, ಹೌದಾ. ಇಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ನಿಮಗೆ ಇರೋದಿಲ್ಲ. ಪ್ಯಾಟರ್ನ್ ನೋಡ್ಕೊಂಡ್ಬಿಡಿ ಇಲ್ಲಿ. ಸೊ 75 ಕ್ವಶನ್ಸ್ ಆಫ್ 1 ಮಾರ್ಕ್ಸ್ ಇರ್ತದೆ, 25 ಕ್ವಶನ್ಸ್ ಆಫ್ 2 ಮಾರ್ಕ್ಸ್ ಇರ್ತದೆ, 25 ಕ್ವಶನ್ಸ್ ಆಫ್ 3 ಮಾರ್ಕ್ಸ್ ಇರ್ತದೆ, ಟೋಟಲ್ 125 ಕ್ವಶನ್ಸ್ ಅಂಡ್ 200 ಮಾರ್ಕ್ಸ್ ಟೆಸ್ಟ್ ಇರ್ತದೆ. ಗೊತ್ತಿರಲಿ, ನಾಟಾ ಪ್ಯಾಟರ್ನ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವಾಟ್ ಈಸ್ ಮೀನ್ಡ್ ಬೈ MCQ, MSQ, PAQ, NAQ ಅಂತ ಇದನ್ನ ಸ್ವಲ್ಪ ಓದ್ಕೊಳ್ಬಹುದು ನೀವು. ಇವೆಲ್ಲದೂ ಕೂಡ ನಿಮಗೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ FAQ ಅಂತೇಳಿ, ಅಲ್ಲಿ ನಿಮಗೆ ಸಿಗ್ತದೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಬೌಟ್ ದ ನಾಟಾ ಎಕ್ಸಾಮ್. ಸೊ ನಾಟಾ ನಿಮಗೇನಾದರೂ ಕಟ್ಟಬೇಕು ಅಂತ ಇದ್ದರೆ, ಯಾರು ಕಟ್ಟಬೇಕು, ನಿಮಗೇನಾದರೂ ಆರ್ಕಿಟೆಕ್ಚರ್ ಮಾಡಬೇಕು ಅಂತ ಇದ್ದರೆ, ಆರ್ಕಿಟೆಕ್ಚರ್ಗೆ ಬಹಳ ಒಳ್ಳೆ ವ್ಯಾಲ್ಯೂ ಇದೆ ಗೊತ್ತಿರಲಿ. ಯಾಕಂದರೆ ಈಗ ದಿಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನು ಜಾಸ್ತಿ ಆಗ್ತಾ ಇದೆ, ಮನೆಯನ್ನು ಕಟ್ಸ್ಕೊಳ್ಳುವಂಥವ್ರು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಆರ್ಕಿಟೆಕ್ಚರ್ಗೆ ಬಹಳ ಇಂಪಾರ್ಟೆಂಟ್ ವ್ಯಾಲ್ಯೂ ಇರ್ತದೆ. ಯು ಕ್ಯಾನ್ ಗೆಟ್ ವೆರಿ ಹ್ಯಾಂಡ್ಸಮ್ ಸ್ಯಾಲ್ರಿ ಇನ್ ದ ಸೊಸೈಟಿ. ಸೊ ಇದನ್ನು ಅಟೆಂಪ್ಟ್ ಮಾಡಬೇಕು ಅಂತಂದರೆ ನಿಮಗೆ FEECM ಅಂತ ಇದ್ದರೆ ಅಷ್ಟೇ ಸಾಕು. ಸೊ ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡಿಕೊಂಡು 2000 ರೂಪೀಸ್ ಎಕ್ಸಾಮಿನೇಷನ್ ಫೀಸ್ ಇರ್ತದೆ, ಎಕ್ಸಾಮಿನೇಷನ್ ಕಟ್ಕೊಳ್ಳಿ. ಅದಕ್ಕೆ ಒಂದಷ್ಟು ಮಾಡೆಲ್ ಪೇಪರ್ಸ್ಗಳು ಕೂಡ ಸಿಗ್ತದೆ, ಬಹಳ ಸಿಂಪಲ್ ಟೆಸ್ಟ್ ಇರ್ತದೆ. ಸೊ ಈ ರೀತಿಯಾಗಿ ನಾಟಾ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀರಿ. ಅದಾದಮೇಲೆ ಮುಂದೇನು, ಅದಾದಮೇಲೆ ರಿಮೆಂಬರ್ KEAದವರು ನಿಮಗೊಂದು ಅವಕಾಶವನ್ನು ಕೊಡ್ತಾರೆ. ಯಾವಾಗ ನಿಮಗೆ ರಿಸಲ್ಟ್ ಬಂದ ಮೇಲೆ KEAದವರು ಒಂದು KEA ವೆಬ್ಸೈಟಲ್ಲಿ ನಿಮಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ನಾಟಾದಲ್ಲಿ ತೊಗೊಂಡಿರುವಂಥ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ಇಲ್ಲಿ ಎಂಟರ್ ಮಾಡಿ ಅಂತೇಳಿ. ಸೊ ನೀವು ಎಂಟರ್ ಮಾಡಿದ ಮೇಲೆ ಈಗ ಕರ್ನಾಟಕದಲ್ಲಿ ಜಸ್ಟ್ ಇಮ್ಯಾಜಿನ್ ಒಂದು 20,000 ಜನ ನಾಟಾ ಎಕ್ಸಾಮನ್ನು ಬರೆದಿರ್ತೀರಿ, ಅವರೆಲ್ಲರೂ ಕೂಡ ಮಾರ್ಕ್ಸನ್ನು ಎಂಟ್ರಿ ಮಾಡಿರ್ತೀರಿ. ಆ 20,000 ಜನರಿಗೆ ಡಿಪೆಂಡಿಂಗ್ ಆನ್ ದ ನಾಟಾ ಎಕ್ಸಾಮ್ ಮಾರ್ಕ್ಸ್ ಅಥವಾ JEE ಪೇಪರ್ 2 ಮಾರ್ಕ್ಸ್, ಯುವರ್ ರ್ಯಾಂಕಿಂಗ್ ವಿಲ್ ಬಿ ಅನೌನ್ಸ್ಡ್ ಇನ್ ಕರ್ನಾಟಕ. ಗೊತ್ತಿರಲಿ, ನಿಮ್ಮ ರ್ಯಾಂಕಿಂಗ್ ಅನ್ನು ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ತಾರೆ. ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿದ ಮೇಲೆ ಸೊ ನಿಮಗೆ ಅದರ ಪ್ರಕಾರ ನಿಮ್ಮ ಒಂದು ಕೌನ್ಸಿಲಿಂಗ್ ನಡೀತದೆ. ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ, ಲಾಸ್ಟ್ ಇಯರ್ ಏನಾಗಿತ್ತು ಅಂತ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಸೊ ನೀವು ಹೊಸ ಟ್ಯಾಬನ್ನು ಓಪನ್ ಮಾಡಿ ಇದರಲ್ಲಿ KEA ಅಂತ ಕ್ಲಿಕ್ ಮಾಡಿದರೆ ನೋಡ್ಬೋದು. ಇಲ್ಲಿ KEAಗೆ ಹೋದ ಮೇಲೆ ಇಲ್ಲಿ ನೋಡ್ಬೋದು, KEAಗೆ ಹೋದ ಮೇಲೆ ಇಲ್ಲಿ ಹಿಂದಿನ ವರ್ಷದ ಪ್ರವೇಶಗಳು ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ UGCET ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮಗೆ ಆರ್ಕಿಟೆಕ್ಚರ್ ಸಂಬಂಧಪಟ್ಟಂಥ ಎಲ್ಲ ಸೂಚನೆಗಳು ಇಲ್ಲಿ ಕಾಣಿಸ್ತದೆ. ಇಲ್ಲಿ ನೋಡ್ಬೋದು ಆರ್ಕಿಟೆಕ್ಚರ್ ಮಾರ್ಕ್ಸ್ ಎಂಟ್ರಿ, ಶ್ರೇಯಾಂಕ ವೇಳಾಪಟ್ಟಿ, ಇವೆಲ್ಲ ಇಲ್ಲಿ ಕಾಣಿಸ್ತದೆ ನಿಮಗೆ ನೋಡಿ ಇಲ್ಲಿ. ಸೊ UGCET 2020 ನಾಟಾ ಮಾರ್ಕ್ಸ್ ಎಂಟ್ರಿ, ಈ ರೀತಿ ನಿಮಗೊಂದು ಪೇಜನ್ನು ಓಪನ್ ಮಾಡ್ತಾರೆ ಅವರು. ಸೊ ಈ ಲಿಂಕನ್ನು ಕ್ಲಿಕ್ ಮಾಡಿ, ಇಲ್ಲಿ ಸರ್ವರ್ ಎರರ್ ಇದೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಈ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ನಾಟಾ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗ್ತದೆ. ಅದಾದಮೇಲೆ ಅವರು ನಿಮಗೆ ಆರ್ಕಿಟೆಕ್ಚರ್ ರ್ಯಾಂಕನ್ನು ಕೊಡ್ತಾರೆ. ನೋಡಿ ಇಲ್ಲಿ ಈ ರೀತಿ ನಿಮಗೊಂದು ಆರ್ಕಿಟೆಕ್ಚರ್ ರ್ಯಾಂಕನ್ನು ಕೊಡ್ತಾರೆ. ಇದರಲ್ಲಿ ನೋಡ್ಬೋದು ಇಲ್ಲಿ ನಾಟಾ ಸ್ಕೋರ್ ಮತ್ತು JEE ಪೇಪರ್ 2 ಸ್ಕೋರನ್ನು ಈ ರೀತಿ ತೊಗೊಂಡು ಯಾವುದರಲ್ಲಿ ಜಾಸ್ತಿ ಇದೆ ಅನ್ನೋದ್ರ ಮೇಲೆ ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಗೊತ್ತಿರಲಿ.
ಫಾರ್ ಎಕ್ಸಾಂಪಲ್ ನೋಡ್ಬೋದು, ಲಾಸ್ಟ್ ಇಯರ್ ಭೂಮಿಕಾ ಅನ್ನೋರ ಮಾರ್ಕ್ಸ್ ಫಸ್ಟ್ ರ್ಯಾಂಕ್ ಬಂದಿತ್ತು. ನಾಟಾ ಸ್ಕೋರ್ 178 ಇತ್ತು. ಔಟ್ ಆಫ್ 200 ಮಾರ್ಕ್ಸ್ 178 ಬಂದಿತ್ತು. ಈ ರೀತಿ ನಿಮಗೆ ನಾಟಾ ಸ್ಕೋರನ್ನು ಅನೌನ್ಸ್ ಮಾಡ್ತಾರೆ. ಅದರ ಮೇಲೆ ನಿಮಗೆ ದಿಸ್ ಆರ್ಕಿಟೆಕ್ಚರ್ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಆರ್ಕಿಟೆಕ್ಚರಿಗೆ ನಿಮಗೆ ಒಂದು ಯಾವ ಕಾಲೇಜಲ್ಲಿ ಬೇಕು ಆ ಕಾಲೇಜಲ್ಲಿ ಆರ್ಕಿಟೆಕ್ಚರ್ ಕೋರ್ಸಿಗೆ ನಿಮಗೆ ಅಡ್ಮಿಷನ್ ಸಿಗ್ತದೆ. ಸೊ ಇದಿಷ್ಟು ಆರ್ಕಿಟೆಕ್ಚರ್ ಬಗ್ಗೆ ಇನ್ಫಾರ್ಮೇಷನ್. ನಿಮಗೇನಾದರೂ ಚೆನ್ನಾಗಾಯಿತು ಅಂತ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ಇದಿಷ್ಟು ನಾಟಾ ಬಗ್ಗೆ ನಾನು ಇವತ್ತು ರಿಲೀಸ್ ಆಗಿರುವಂಥ ನೋಟಿಫಿಕೇಶನ್ ಇದು. ಸೊ ಯಾರಾದರೂ ಎಕ್ಸಾಮ್ ಕಟ್ಟಬೇಕು ಅಂದರೆ ಕಟ್ಬೋದು. ಯೂಸನ್ನು ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.